ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಎರಡನೇ ಪಟ್ಟಿ ಫೈನಲ್ಗೆ ಕಸರತ್ತು ನಡೀತಾ ಇದೆ. 7 ಕ್ಷೇತ್ರವನ್ನ ಕ್ಲಿಯರ್ ಮಾಡಿಕೊಂಡಿರುವಂತ ಕಾಂಗ್ರೆಸ್ಗೆ 21 ಕ್ಷೇತ್ರ ಟ್ರಬಲ್ ಆಗ್ತಾ ಇದೆ. ಬಹುತೇಕ ಕ್ಷೇತ್ರದಲ್ಲಿ ಪೈಪೋಟಿ ಹೆಚ್ಚಾಗಿದ್ದು ಅಭ್ಯರ್ಥಿಗಳನ್ನ ಫಿಲ್ಟರ್ ಮಾಡೋದೇ ಕೈಪಡೆಗೆ ಸವಾಲಾಗಿದೆ. ಕಾಂಗ್ರೆಸ್ ಮನೆಯಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ, ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಏಳು ಕ್ಷೇತ್ರ ಫೈನಲ್ ಆಗಿದೆ, 21 ಕ್ಷೇತ್ರ ಬಾಕಿ ಇದೆ. ಗ್ಯಾರಂಟಿ ಬಾಣ ಎಸೆದು ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಟುಸ್ಪಟಾಕಿ ಮಾಡಲು ಬ್ರಹ್ಮಾಸ್ತ್ರ ಹೂಡಿದ್ದ ಕಾಂಗ್ರೆಸ್ಗೆ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿದೆ. ಅಸಮಾಧಾನದ ಹೊಗೆ ಕೈಮನೆಯನ್ನ ಸುತ್ತುವರೆದಿದ್ದು ಉಳಿದ ಕ್ಷೇತ್ರಗಳ ಅಭ್ಯರ್ಥಿ ಫೈನಲ್ಗೆ ಕಾಂಗ್ರೆಸ್ ತಿಣುಕಾಡ್ತಿದೆ. ಹದಿನಾಲ್ಕು ಕ್ಷೇತ್ರ ಚರ್ಚೆ ಫೈನಲ್ ಆಗಿದ್ದು ಕೇವಲ 7 ಕ್ಷೇತ್ರ. 21 ಕ್ಷೇತ್ರಗಳ ಅಭ್ಯರ್ಥಿ ಫೈನಲ್ಗೆ ಕಾಂಗ್ರೆಸ್ ಕಸರತ್ತು. 50% ಕ್ಲಿಯರ್ ಆಗ್ಬೋದು. ಅಂದ್ರೆ ಇವತ್ತಂದ್ರೆ ನಮ್ಮ ಚರ್ಚೆ ಮುಗಿಬಹುದು, ಒಂದೇ ಮಾಡಕ್ಕಾಗಲ್ಲ, 2 ರೌಂಡ್ ಅಂತ 50% ಫೈನಲ್ ಆಗ್ಬಹುದು. ಇದು ಮೊನ್ನೆ ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆಗೂ ಮುನ್ನ ಟೀಕೆ ನೀಡಿದ್ದ ಸುಳಿವು. 50% ಅಂದ್ರೆ ಅಂದಿನ ಸಭೆಯಲ್ಲಿ 14 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ. ಆದ್ರೂ ಫೈನಲ್ ಆಗಿದ್ದು ಮಾತ್ರ ಸಿಂಗಲ್ ನೇಮ್ ಇರೋ 7 ಕ್ಷೇತ್ರಗಳು ಮಾತ್ರ. ಹೀಗಾಗಿ ಉಳಿದ ಕ್ಷೇತ್ರಗಳಿಗೆ ಕೈ ಹಾಕಿರೋ ಕಾಂಗ್ರೆಸ್ ನಾಯಕರಿಗೆ ಜೇನುಗೂಡಿಗೆ ಕೈ ಹಾಕಿದಂತಾಗಿದೆ. ಹೀಗಾಗಿ ಮಾರ್ಚ್ 11ರಂದು ಮತ್ತೊಂದು ಸುತ್ತಿನ ಸಭೆ ನಡೆಯಲಿದ್ದು ಅಂದಾದ್ರೂ ಫೈನಲ್ ಆಗುತ್ತಾ ಅಂತ ಆಕಾಂಕ್ಷಿಗಳು ಎದುರು ನೋಡ್ತಿದ್ದಾರೆ. 11ನೇ ತಾರೀಕು ಸ್ಕ್ರೀನಿಂಗ್ ಕಮಿಟಿಲಿದೆ. ಇನ್ನು ಕೆಲವು ಆಗಬೇಕಾಗಿತ್ತು, ಕೆಲವು ಸ್ಕ್ರೀನಿಂಗ್ ಕಮಿಟಿ ಕೆಲವು ಹೆಸರಿಟ್ಟಿರಲಿಲ್ಲ. 11ನೇ ತಾರೀಕು ಒಂದು ಶೇಪ್ ಬರ್ತದೆ. ನಮ್ಮ ಸ್ಥಳೀಯ ಶಾಸಕರ ಅಭ್ಯರ್ಥಿಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಸರ್ವೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಮಾಡಿದ್ವಿ. ಲೋಕಸಭಾ ಚುನಾವಣೆಗೆ ಲೋಕಲ್ ಲೀಡರ್ಸ್, ಲೋಕಲ್ ಸರ್ವೆ ಮೇಲೆ ಆಯ್ಕೆ ಮಾಡ್ತಿರೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾಕಂದ್ರೆ 7 ಕ್ಷೇತ್ರ ಹೊರತುಪಡಿಸಿ ಘೋಷಣೆ ಆಗದೆ ಉಳಿದಿರೋ ಕ್ಷೇತ್ರಗಳಲ್ಲಿ ದೊಡ್ಡ ಕದನವೇ ನಡೆಯುತ್ತಿದೆ. ಕೈ ಕೋಲ್ಡ್ ವಾರ್ ನಂಬರ್ 1 ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ ಪಡೆಗೆ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಟೆನ್ಷನ್ ಆಗಿದೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಟಿಕೆಟ್ ಕೊಡಿಸಲು ಲಾಬಿ ಮಾಡ್ತಿದ್ದಾರೆ. ಆದ್ರೆ ಬಿಜೆಪಿಯಿಂದ ಕರೆತಂದಿರುವ ಗಿರೀಶ್ ಸೋನಾಲ್ಕರ್ಗೆ ಟಿಕೆಟ್ ಕೊಡಿಸಲು ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡಿದ್ದಾರೆ. ಇಬ್ಬರ ಕಿತ್ತಾಟದಿಂದ ಕಾಂಗ್ರೆಸ್ ಹೈಕಮಾಂಡ್ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ಚಿಕ್ಕೋಡಿ ಕ್ಷೇತ್ರದಲ್ಲೂ ಪ್ರಕಾಶ್ ಹುಕ್ಕೇರಿ, ಲಕ್ಷ್ಮಣರಾವ್ ಚಿಂಗಳೆ ಸೇರಿದಂತೆ 3 ಹೆಸರು ಪೈಪೋಟಿಯಲ್ಲಿರೋದು ಕಾಂಗ್ರೆಸ್ಗೆ ತಲೆನೋವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಟಿಕೆಟ್ ವಿಚಾರದಲ್ಲಿ ಕಗ್ಗಂಟಿದೆ ಅನ್ನೋದನ್ನ ಖುದ್ದು ಸತೀಶ್ ಜಾರಕಿಹೊಳಿ ಒಪ್ಪಿಕೊಂಡಿದ್ದಾರೆ. ಅವರು ಅಡಿದಾರ ಕೊಡ್ಲಿಕ್ಕೆ ಇಲ್ಲಿ ನಮ್ಮಲ್ಲಿ ಕರ್ನಾಟಕ ಜಿಲ್ಲೆ ನಾಯಕರಲ್ಲಿ, ಶಾಸಕರಲ್ಲಿ ಕೈ ಕೋಲ್ಡ್ ವಾರ್ ನಂಬರ್ 2 ಗೊಂದಲದ ಗೂಡಾದ ಚಿತ್ರದುರ್ಗ ಟಿಕೆಟ್. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಬಿಎನ್ ಚಂದ್ರಪ್ಪಗೆ ಟಿಕೆಟ್ ಫೈನಲ್ ಮಾಡಿದ್ದ ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ಹೋಲ್ಡ್ ಮಾಡಿದೆ. ಇಲ್ಲಿ ಚಂದ್ರಪ್ಪ ಜೊತೆಗೆ ವಿನಯ್ ತಿಮ್ಮಾಪುರ ಡಬಲ್ ಹಾಕಿದ್ದಾರೆ. 2009ರಲ್ಲಿ ಸೋತಿದ್ದ ಬಿ ತಿಪ್ಪೇಸ್ವಾಮಿ ಹೆಸರು ಮುನ್ನೆಲೆಗೆ ಬಂದಿದೆ. ಹೀಗಾಗಿ ಯಾರಿಗೆ ಟಿಕೆಟ್ ನೀಡಬೇಕೆಂಬ ಗೊಂದಲ ಕಾಂಗ್ರೆಸ್ನಲ್ಲಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್, ಅಸಮಾಧಾನ ಇರುವುದು ನಿಜ, ಮನವೊಲಿಸ್ತೇವೆ ಎಂದಿದ್ದಾರೆ. ನಮಗೆ ಬೇಕು ಅಂತ ಕೇಳಿದ್ರು, ಅವರಿಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇರುತ್ತೆ. ಅದನ್ನೆಲ್ಲ ಸರಿ ಮಾಡಿ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು. ಮುಂದೆ ಅನೇಕ ಅವಕಾಶಗಳು ಬರುತ್ತವೆ ಅಂತೇಳಿ ಅವರಿಗೆಲ್ಲ ಕನ್ವಿನ್ಸ್ ಮಾಡಬೇಕಾಗ್ತದೆ. ಬೆಂಗಳೂರಿನ 2 ಕ್ಷೇತ್ರಗಳಿಗೆ ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿ. ಇನ್ನು ಬೆಂಗಳೂರಿನ 4 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿರೋ ಬಿಜೆಪಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ. ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಎದುರಿಸಲು ಯುವಕರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ.
ಈ ರೇಸ್ನಲ್ಲಿ ತುಮಕೂರು ಟಿಕೆಟ್ ಆಕಾಂಕ್ಷಿಯಾಗಿದ್ದ ನಿಕೇತ್ ರಾಜ್ ಮೌರ್ಯ ಹೆಸರು ಮುನ್ನೆಲೆಗೆ ಬಂದಿದೆ. ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕುಸುಮ ಹನುಮಂತರಾಯಪ್ಪರನ್ನ ಕಣಕ್ಕಿಳಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.